ಡ್ರೈವರ್ ಟು ಡೈರೆಕ್ಟರ್ ಚಾನಲ್ನ ಎಲ್ಲ ಪ್ರೇಕ್ಷಕರಿಗೂ ನಮಸ್ಕಾರ. 2 ದಿನ ಸರಿಯಾಗಿ ಡ್ಯೂಟಿ ಮಾಡಿರಲಿಲ್ಲ. ಅದಕ್ಕಾಗಿ ಆಟೋದಲ್ಲಿ ಗ್ಯಾಸ್ ಇರಲಿಲ್ಲ, ನನ್ನ ಹತ್ರ ಕ್ಯಾಶ್ ಇರಲಿಲ್ಲ. ನೇರವಾಗಿ ಬಂಡಿಮಕ್ಕಳಮ್ಮ ದೇವಸ್ಥಾನಕ್ಕೆ ಹೋಗಿ ತಾಯಿ ದರ್ಶನ ಮಾಡಿಕೊಂಡು ಅಲ್ಲಿಂದ ಗವಿ ಗಂಗಾಧರೇಶ್ವರ ದೇವಸ್ಥಾನಕ್ಕೆ ಹೋಗಿ ಶಿವನ ದರ್ಶನ ಮಾಡಿಕೊಂಡು ಸಣ್ಣ ಪುಟ್ಟ ಡ್ಯೂಟಿ ಶುರು ಮಾಡಿದೆ. ಹೊಟ್ಟೆ ಹಸಿತಾಯಿತು, ಅಲ್ಲೇ ಒಂದು ಕಡೆ ಇಡ್ಲಿ ತಿಂದೆ. ಮಧ್ಯಾಹ್ನ ಸ್ವಲ್ಪ ಬಿಸಿಲಿತ್ತು, ಆದರೂ ಒಂದೇ ಸಮ ದುಡಿತಾ ಇದೆ. ದುಡಿತಾ ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ಹೋದೆ. ಅಲ್ಲಿ ಸಿಕ್ಕಾಪಟ್ಟೆ ಜನ ತುಂಬಿದ್ರು. ಏನು ಅಂತ ಹೋಗಿ ನೋಡಿದ್ರೆ ಪ್ರಸಾದ ಕೊಡ್ತಾಯಿದ್ರು. ಅಲ್ಲೂ ಪ್ರಸಾದ ತಿಂದೆ, ಗಣೇಶನ ದರ್ಶನ ಮಾಡಿದೆ. ಅಲ್ಲಿಂದ ನೆಟ್ಕಲಪ್ಪ ಸರ್ಕಲ್ಗೆ ಹೋದೆ, ಊಟ ಮಾಡಿದೆ, ಸ್ವಲ್ಪ ವಾಕ್ ಮಾಡಿದ್ಮೇಲೆ ಯಾಕೋ ಮನ್ಸಿಗೆ ಬೇಜಾರಾಗೋಯ್ತು. ಗಾಡಿನ ಒಂದು 2 ಅವರ್ ನಿಲ್ಲಿಸ್ಬಿಟ್ಟೆ. ನಂತರ ಗಾಡಿನ ಒರೆಸಿ ಡ್ಯೂಟಿ ಶುರು ಮಾಡಿದೆ. ಫಸ್ಟು ಡ್ಯೂಟಿನ ವಾಣಿ ವಿಲಾಸ್ ಆಸ್ಪತ್ರೆಗೆ ಬಿತ್ತು. ಅಲ್ಲಿ ಹೋದ್ಮೇಲೆ ಅಲ್ಲಿರೋ ಜನನ ನೋಡಿಕೊಂಡು ನನ್ನನ್ನು ಸಮಾಧಾನ ಮಾಡಿಕೊಂಡೆ. ಮತ್ತೆ ರಾತ್ರಿ ಬಂಡಿಮಕ್ಕಳಮ್ಮ ದೇವಸ್ಥಾನಕ್ಕೆ ಡ್ಯೂಟಿ ಬಿತ್ತು. ಮತ್ತೆ ತಾಯಿ ದರ್ಶನ ಮಾಡಿದೆ. ನಾಡಿದ್ದು ಹುಣ್ಣಿಮೆ ಇತ್ತು. ಚಂದ್ರ ತುಂಬ ಚೆನ್ನಾಗಿ ಕಾಣ್ತಾಯಿದ್ರು. ಚಂದ್ರನ ಜೊತೆಗೆ ಒಂದು ವೀಡಿಯೋ ತೊಗೊಂಡೆ. ಬೆಳಿಗ್ಗೆ ಒಂದು 200 ರೂಪಾಯಿ ಗ್ಯಾಸ್ ಹಾಕ್ಸ್ಕೊಂಡಿದ್ದೆ. ಮತ್ತೆ ರಾತ್ರಿ ಒಂದು 300 ರೂಪಾಯಿ ಗ್ಯಾಸ್ ಹಾಕ್ಸ್ಕೊಂಡೆ. ಪಾಯಿಂಟ್ 1ಗೆ ಬಂತು. ಸುಮಾರು ರಾತ್ರಿ 11:45ಗೆ ಡ್ಯೂಟಿ ನಿಲ್ಲಿಸ್ದೆ. ಇವತ್ತು ನಾನು ದುಡಿದ ದುಡಿಮೆ ಎಷ್ಟು ಅಂತಂದರೆ, ಇದರಲ್ಲಿ 900 ಚಿಲ್ಲರೆ, ಇದರಲ್ಲಿ 600 ಚಿಲ್ಲರೆ, ಎಲ್ಲ ಸೇರಿದ್ರೆ 1500 ಚಿಲ್ಲರೆ. ಒಬ್ಬರ ಹತ್ರ ಸಾಲ ಇಸ್ಕೊಂಡಿದ್ದೆ, ಒಬ್ರು ಕೊಡೋಕ್ಕೆ 500 ರೂಪಾಯಿ ಕೊಟ್ಟೆ. ಮತ್ತೆ 500 ರೂಪಾಯಿ ಗ್ಯಾಸ್ ಹಾಕ್ಸ್ಕೊಂಡೆ. 200-300 ರೂಪಾಯಿ ಊಟ ತಿಂಡಿಗೆ ಹೋಯಿತು. ಇನ್ನೊಂದು 200 ರೂಪಾಯಿ ಮಿಕ್ಕೈತೆ. ಮತ್ತೆ ನಾಳೆ ಆ 200 ರೂಪಾಯಿಗೆ 1300 ಸೇರಿಸಿ 1500 ಮಾಡಿ ಒಬ್ರು ಕೊಡಬೇಕು. ಇದು ಇವತ್ತಿನ ನನ್ನ ಜೀವನ. ದುಡಿತಾ ಇದ್ದೀನಿ, ಉಳ್ಸೋದಕ್ಕೆ ಆಗ್ತಾ ಇಲ್ಲ. ಆದರೆ ನನ್ನ ಗುರಿಗೆ ಹತ್ರ ಆಗ್ತಾ ಇದ್ದೀನಿ.